7 ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅನರ್ಹರಿದ್ದಾರೆ ಅಂತ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ರಾಜ್ಯ ಸರ್ಕಾರ ಸಮೀಕ್ಷೆ ನಡೆಸುತ್ತೆ. ಆ ಸಮೀಕ್ಷೆಯಲ್ಲಿ ಪತ್ತೆಯಾಗಿರೋದು 13 ಲಕ್ಷ ಅನರ್ಹರು. ಅಂದ್ರೆ ಮಾನದಂಡವನ್ನ ಉಲ್ಲಂಘಿಸಿ ಬಿಪಿಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಏನ್ ಮಾನದಂಡ ಇರುತ್ತೋ ಅದನ್ನ ಉಲ್ಲಂಘಿಸಿ ಬಿಪಿಎಲ್ ಕಾರ್ಡ್ ಅನ್ನ ಪಡೆದವರು. ಮಕ್ಕಳಿಗೆ ಏನು ಕೆಲಸ ಇಲ್ಲ ಸರ್. 4 ಜನ ಮಕ್ಕಳದು ನಂದು ಇತ್ತು. ಇದ್ರಾಗ BPL ಕಾರ್ಡ್ ಸರ್ ಇತ್ತು. ಅದ್ರಾಗ 2 ಜನರು ಕಟ್ ಆಗ್ಯದ ಸರ್. ಹೋದ ತಿಂಗಳಿದ್ದೆ ಕಟ್ ಆಗ್ಯದ ಸರ್. ಹೋದ ತಿಂಗಳು ತಗೊಂಡಿಲ್ಲ ಸರ್. ವಿನಯ್ ಕುಮಾರ್ ವಿಜಯ್ ಭಾಸ್ಕರ್ದು 2 ಕಟ್ ಆಗ್ಯದ. 3 ಇದ್ದದ. ಅದೇ ಕಟ್ ಆಗ್ಯದ ಅಂತ ಹೇಳಿದ್ರಿ ಸರ್. ನಿಮ್ಮ ಹೆಸರುಗಳೆಲ್ಲ ಅವ? ನಮ್ಮ ಹೆಸರುಗಳು ಅವ ಸರ್. ನನ್ನ ಹೆಸರು ಐತೆ, ನನ್ನ 2 ಮಕ್ಕಳ ಹೆಸರು ಐತೆ. 2 ಮಕ್ಕಳ ಹೆಸರು ಕಟ್ ಆಗ್ಯದ ಸರ್. ಯಾಕಂತ ಕೇಳಿದ್ರೆ ಏನು ಹೇಳ್ತಾರೆ? ಏನು ಹೇಳಿಲ್ಲ ಸರ್. ಅದು ಒಟ್ಟೆ ಕಟ್ ಆಗ್ಯದ ಅಷ್ಟೇ. ನಿಮ್ಮ ಮಕ್ಕಳು ಏನು ಕೆಲಸ ಮಾಡ್ತಾರೆ? ಏನು ಕೆಲಸ ಇಲ್ಲ ರೀ, ಕೂಲಿ ಕೆಲಸ ಮಾಡ್ತಾರೆ. ಹೊಲ ಅದೇ ನಿಮ್ಮಲ್ಲಿ? ಇಲ್ಲ ರೀ, ಹೊಲ ಇಲ್ಲ. ನಮ್ಮ ಕಾರ್ಡು ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಬಂದಾಗಿದೆ. ನಾವು ಹೋದ ತಿಂಗಳು ಹಾಕೊಂಡಿವಿ, ವರ್ಷ ಇದೇ ಥರನೇ ಹಾಕೊಂಡು ಬರ್ತಾ ಇದ್ವಿ. ಇದ್ದಕ್ಕಿದ್ದಂಗೆ ಈ ತಿಂಗಳ ಬಂದ್ ಮಾಡಿದ್ದಾರೆ. ಏನು ಕಾರಣ ಅಂತ ಹೇಳಿದ್ರೆ ಬಂದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಯಾವ ಕಾರಣಕ್ಕೆ ಬಂದ್ ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಾ ಇಲ್ಲ. ನಾವೇನು ಟ್ಯಾಕ್ಸು ಅಂಥದ್ದು ಏನಿಲ್ಲ ಸರ್. ನಾವುದೇನು 20-25 ಸಾವಿರ ಪಗಾರ ಕೆಳಗೆ ಐತೆ ಸರ್ ಅಷ್ಟೇ. ಸೊ ನಾವೇನು 12 ಲಕ್ಷ ಟ್ರಾನ್ಸಾಕ್ಷನ್ ಏನು ಮಾಡ್ತಾ ಇಲ್ಲ. ಇನ್ಕಮ್ ಟ್ಯಾಕ್ಸು ಅಂತ ದೊಡ್ಡದಾಗಿ ಕಟ್ ಮಾಡಬೇಕು ಅಂತ ಹೇಳೋಕ್ಕಾದ್ರೆ ಕೂಡ ನಿರ್ದೇಶಕರು ಪ್ರೈವೇಟ್ ಕಂಪ್ನಿಯಾಗ ಆ ಥರ ಏನಾರು ಇಲ್ಲ ಸರ್. ನಾವು ಅಂದರೆ ಕಾಂಟ್ರಾಕ್ಟ್ ಬೇಸಲ್ಲೇ ಮಾಡ್ತೀವಿ ಕೆಲಸ. ಗೌರ್ಮೆಂಟ್ ಕೆಲಸ ಏನಿಲ್ಲ, ಪರ್ಮನೆಂಟ್ ಕೆಲಸ ಅಲ್ಲ ನಮ್ಮದು. ಹೊಲ ಅದು ಏನಾದರೂ ಹೊಲ ಇಲ್ಲ ಸರ್. ನಮ್ಗೇನು ಹೊಲ ಇಲ್ಲ, ಏನಿಲ್ಲ. ದಿನ ಕೂಲಿ ನಾವು ಕಾರ್ಮಿಕರಿದ್ದಂಗೆ. ಸೊ ಅಷ್ಟೇ. ನಮ್ಮದೇನು ಪರ್ಮನೆಂಟ್ದು ಈ ಥರ ಗೌರ್ಮೆಂಟಿಂದ ಪಗಾರ ತೊಗೊಳ್ಳೋಂಥದ್ದು ಅಂಥದ್ದೇನಿಲ್ಲ. ನಿಮ್ಗೆ ಹೊಲ ಅದಂತ ಹೇಳಿದ್ರು ಸರ್. ಅಲ್ಲಿ ಫುಡ್ ಆಫೀಸ್ಗೆ ಹೋದ್ರಿ. ಏನಂತ ತಿಳಿ ಸಾಕಾಯ್ತು ಸರ್. ನಮ್ಗೆ ಇದು ಗೃಹಲಕ್ಷ್ಮಿ ಕೂಡ ಬರ್ತಾ ಇಲ್ಲ ಸರ್. ನಿಮ್ಗೆ ಹೊಲ ಐತೆ, ನಮ್ಗೆ ಏನು ಬರೋಂಗಿಲ್ಲ ಅಕ್ಕಿ ಅಂತ ಹೇಳಿದ್ರು ಸರ್. ಹೊಲ ಇದೆ, ಆ ಕೆಲಸ ಏನು ಮಾಡ್ತೀವಿ? ಕೂಲಿ ಕೆಲಸ ಕಾಯಿಪಲ್ಲೆ ಮಾಡ್ತೀವಿ ಸರ್. ಏನಂತ ಬಡವರಿಗೆ ಸರ್ 7 ಎಕರೆ ಅದ. ಬೀಳ ಅದಲ್ಲ 7 ಎಕರೆ. ಅದು ಬೆಳೆಯಲ್ಲ, ಬಂಜಾರ ಭೂಮಿ ಇದ್ದಂಗೆ ಇದ್ರಿ ಸರ್. ಇಲ್ಲ ಸರ್, ಬೇರೆ ಊರ. ನಾವಿಲ್ಲಿ ದುಡ್ಕೊಂಡು ತಿನ್ನೋ ಕಾಯಿಪಲ್ಲೆ ಮಾರಕ್ಕೆ ಬಂದೀವಿ ಸರ್. ರಾಯಚೂರು ಜಿಲ್ಲೆಯಲ್ಲಿ 20,000ಕ್ಕೂ ಅಧಿಕ ಅನರ್ಹರಿದ್ದಾರೆ. ಪ್ರತಿ ಪಡಿತರ ಅಂಗಡಿಗಳಲ್ಲಿ 20ರಿಂದ 30 ಬಿಪಿಎಲ್ ಕಾರ್ಡು ರದ್ದಾಗಿದೆ. ನೂರಾರು ಪಡಿತರ ಚೀಟಿಗಳಲ್ಲಿ ಫಲಾನುಭವಿಗಳ ಹೆಸರು ಕಟ್ಟಾಗಿದೆ. ಪಡಿತರದಾರರಿಗೆ ಯಾವುದೇ ಮಾಹಿತಿ ಇಲ್ಲದೆ ಹೆಸರನ್ನ ಕಟ್ ಮಾಡಿದ್ದಾರೆ. ರೇಷನ್ ಪಡೆಯೋದಕ್ಕೆ ಬಂದಾಗಲೇ ಗೊತ್ತಾಗಿರೋದು ಎಷ್ಟೋ ಜನಕ್ಕೆ. ಕೊನೆಗೆ ಪಡಿತರ ಅಂಗಡಿದಾರರ ಜೊತೆಗೆ ಕಿರಿಕ್ ಕೂಡ ಆಗಿದೆ. ಪ್ರತಿ ತಿಂಗಳ ಹಾಗೆ ಈ ತಿಂಗಳು ಕೂಡ ರೇಷನ್ ಕೊಡಿ ಅಂತ ಜಗಳ ಆಡಿದ್ದಾರೆ. ಬಹುತೇಕ ಪಡಿತರ ಅಂಗಡಿಗಳಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಹಲವು ಕಡೆ ಅರ್ಹತೆ ಇದ್ದವರ ಬಿಪಿಎಲ್ ಕಾರ್ಡ್ಗಳು ಸಹ ರದ್ದಾಗಿದೆ. ಏಕಾಏಕಿ ಬಿಪಿಎಲ್ ಕಾರ್ಡು ರದ್ದು ಮಾಡಿದ್ದಕ್ಕೆ ಬಡವರು ಗೋಳಾಡುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಪಡಿತರ ಅಂಗಡಿ ಒಂದರ ಮುಂದ್ಗಡೆ ಇದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು. ಈ ಕಳೆದ ತಿಂಗಳು ರೇಷನ್ ಪಡೆದಂಥ ಫಲಾನುಭವಿಗಳು ಈ ತಿಂಗಳು ರೇಷನ್ ಪಡಿಲಿಕ್ಕೆ ಪಡಿತರ ಅಂಗಡಿಗೆ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಆನ್ಲೈನ್ ಮುಖಾಂತರ ತಂಬು ಮಾಡಿ ರೇಷನನ್ನು ಪಡಿಬೇಕಾದಾಗ ಒಂದು ಕುಟುಂಬದಲ್ಲಿ 7ರಿಂದ 8 ಜನ ಇದ್ದರೆ ಅದರಲ್ಲಿ 3ರಿಂದ 4 ಜನ 5 ಜನರ ಹೆಸರುಗಳು ಕಡಿತ ಆಗ್ತಾ ಇದ್ದಾವೆ. ಕೆಲವರು BPL ಕಾರ್ಡ್ಗಳನ್ನು APL ಕಾರ್ಡ್ಗಳಿಗೆ ಕನ್ವರ್ಟ್ ಆಗಿದ್ದಾವೆ. ಹೀಗಾಗಿ ಪಡಿತರ ಚೀಟಿಯನ್ನು ಇಟ್ಕೊಂಡು ಬಂದಂಥ ಫಲಾನುಭವಿಗಳೆಲ್ಲರೂ ಕೂಡ ಗೊಂದಲಕ್ಕೊಳಗಾಗ್ತಾ ಇದ್ದಾರೆ. ಮತ್ತೆ ರೇಷನ್ ಅಂಗಡಿಯ ಮಾಲೀಕರ ಜೊತೆಗೂ ಕಿರಿಕ್ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ನಾನು BPL ಕಾರ್ಡ್ ತಗೊಂಡು ಬಂದಿದ್ದೆ, ನನಗೆ BPL ಕಾರ್ಡ್ನ ಅಕ್ಕಿ ಹಾಕಿದ್ರಿ, ಆದರೆ ಈ ಬಾರಿ ಯಾಕೆ ನನಗೆ APL ಕಾರ್ಡ್ ಅಕ್ಕಿ ಹಾಕ್ತಾ ಇದ್ರಿ? ನಾವು ಮನೆಯಲ್ಲಿರೋದು 10 ಜನ, 4 ಜನ, 8 ಜನ, ಆದರೆ ನೀನು ರೇಷನ್ ಕಾರ್ಡ್ ಮಾತ್ರ 2 ತೋರಿಸ್ತಾ ಇದೆಯಲ್ಲ, ಯಾಕೆ? ಹೀಗೆ ಹಲವು ರೀತಿಯ ಪ್ರಶ್ನೆಗಳನ್ನು ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈಗ ಹಲವು ರೀತಿಯ ಮಾನದಂಡಗಳನ್ನು ಮಾಡ್ತಾ ಇದೆ. BPL ಕಾರ್ಡ್ಗಳನ್ನು
ರದ್ದು ಮಾಡ್ತೇವೆ. ಈಗ ಆಗಲೇ ಕೆಲವರು BPL ಕಾರ್ಡ್ ಹೊಂದಿದ್ರು ಕೂಡ ಅವರು KYC ಮಾಡಿಲ್ಲ, ಹಾಗಾಗಿ ಅವರ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಿದ್ದಾವೆ. ಹೀಗಾಗಿ ಒಂದು ರೀತಿಯ ಗೊಂದಲದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಫಲಾನುಭವಿಗಳು ಎಲ್ಲರೂ ಕೂಡ ತಾವು BPL ಕಾರ್ಡ್ಗಳನ್ನು ಹಿಡ್ಕೊಂಡು ಬಂದು ಈಗ ರಾಜ್ಯ ಸರ್ಕಾರ BPL ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕಿಂತ ಮುಂಚೆ 8 ಮಾನದಂಡಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಜಾರಿ ಮಾಡಿತ್ತು. ಒಂದೇನೆಂದರೆ 8 ಮಾನದಂಡಗಳಲ್ಲಿ ಮುಖ್ಯವಾಗಿ ಎಲ್ಲ ಫಲಾನುಭವಿಗಳು ಕೂಡ KYC ಮಾಡಬೇಕು ಅನ್ನುವಂಥದ್ದು ಜಾರಿ ಮಾಡಿದ್ರು. KYC ಯಾರು ಮಾಡ್ಕೊಂಡಿಲ್ಲೋ ಅಂಥವರು KYC ಮಾಡಬೇಕು ಅಂದಿದ್ರು. ರಾಜ್ಯದಲ್ಲಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನರು BPL ಕಾರ್ಡ್ ಹೊಂದಿದ್ದಾರೆ, ಆದರೆ KYC ಮಾಡಿಸಿಲ್ಲ. ಮತ್ತು ತೆರಿಗೆ ಕಟ್ಟೋರು ಕೂಡ ಇದ್ದಾರೆ, ಅನ್ಯ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿರುವಂಥವ್ರು ಇದ್ದಾರೆ. ಹೀಗಾಗಿ ಹಲವು ರೀತಿಯ ಸಮಸ್ಯೆಗಳ ಮಧ್ಯೆ ಜನರು BPL ಕಾರ್ಡ್ಗಳು ಕಟ್ಟಾಗ್ತಿದ್ದಾವೆ. ಹೀಗಾಗಿ ಜನರಲ್ಲೂ ಕೂಡ ಒಂದು ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಬಂದಂಥವ್ರು ಎಲ್ಲರೂ ಕೂಡ ಅಂಗಡಿಗಳ ಮಾಲೀಕರ ಜೊತೆ ಕಿರಿಕ್ ಮಾಡುವಂಥದ್ದು ಆಗ್ತಾ ಇದೆ. ಕಳೆದ ಬಾರಿ ನಾವು ರೇಷನ್ ಪಡೆದಿದ್ದೇವೆ, ಆದರೆ ಈ ಬಾರಿ ಯಾಕೆ ನಾವು ರೇಷನ್ ಪಡೀಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಇಲ್ಲಿ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಲ್ಲಿ ರಾಜ್ಯ ಸರ್ಕಾರ BPL ಕಾರ್ಡ್ಗಳ ಆಪರೇಷನ್ ಶುರು ಮಾಡಿದೆ. ಫಲಾನುಭವಿಗಳು ಕೂಡ ಸರ್ಕಾರದ ಮಾನದಂಡಗಳನ್ನು ಪಾಲನೆ ಮಾಡಬೇಕಾಗಿತ್ತು. ಮಾನದಂಡಗಳು ಪಾಲನೆ ಮಾಡದೇ ಇದ್ದರೆ ಇಷ್ಟು ದಿನಗಳ ಕಾಲ ಯಾರ್ಯಾರು ರೇಷನ್ ಪಡೆದಿದ್ದಾರೋ ಅಂಥವ್ರಿಗೆ ದಂಡ ಕೂಡ ಹಾಕ್ತೇವೆ ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಇನ್ನು ರಾಯಚೂರು ಜಿಲ್ಲೆ ವಿಚಾರಕ್ಕೆ ಬರೋದಾದರೆ ರಾಯಚೂರು ಜಿಲ್ಲೆಯಲ್ಲಿ 20,000ಕ್ಕೂ ಹೆಚ್ಚು ಅನರ್ಹರ ಬಳಿ BPL ಕಾರ್ಡ್ಗಳಿದ್ದಾವೆ ಅನ್ನುವಂಥ ಮಾಹಿತಿ ಈಗಾಗಲೇ ಆಹಾರ ಇಲಾಖೆ ಕಲೆ ಹಾಕಿದೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಎಲ್ಲ ಕಡೆಯೂ ಕೂಡ BPL ಕಾರ್ಡ್ಗಳು ಕಡಿತ ಮಾಡ್ತಾ ಇದೆ, ಕೆಲ ಫಲಾನುಭವಿಗಳ ಹೆಸರುಗಳು ಕಡಿತ ಮಾಡ್ತಾ ಇದೆ. ಹೀಗಾಗಿ ರೇಷನ್ ಅಂಗಡಿಗಳಲ್ಲಿ ಈಗ ಒಂದು ರೀತಿಯ ಗೊಂದಲದ ವಾತಾವರಣ ಸೃಷ್ಟಿಯಾಗಿದ್ದಂತೂ ನಿಜ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.